ಒಂದ್ ಸಿನಿಮಾ ಮಾಡಿದೀನಿ. ಈಗ ಏನ್ ಹೇಳೋಣ, ಕಾರಲ್ಲಿ ವಿಡಿಯೋ ಮಾಡಿ ಹತ್ರು ಜನ ಸಿನಿಮಾ ಬರಲ್ಲ. ಪಾಪ ಅಳ್ತಾವ್ ನೋಡು ಅಂತಾರೆ. ಸುದೀಪ್ ಸರ್ ಹೇಳಿದ್ರು ಜನ ಸಿನಿಮಾಗ್ ಬರಲ್ಲ. ಶಿವಣ್ಣ ಹೇಳಿದ್ರು ಜನ ಸಿನಿಮಾಗ್ ಬರಲ್ಲ. ಯಾಕೆ ಅಣ್ಣವ್ರೇನೋ ಮತ್ತೆ ಎದ್ ಬಂದ್ ಹೇಳಿದ್ರು ಜನ ಸಿನಿಮಾಗ್ ಬರಲ್ಲ. ಅಥವಾ ಸಿನಿಮಾ ಮಾಡಿರೋರು ನಾನು ಏನ್ ಹಾಕೊಂಡು ಸತ್ತೋಗ್ಬಿಡ್ತೀನಿ ಅಂದ್ರೆ ಅದ್ ಪಾಪ ನೋಡಿ ಸತ್ತೋಗ್ಬಿಟ್ಟ ಅಂತ ಅದು ನೋಡಕ್ ಬರ್ತಾರ ಹೊರತು ಸಿನಿಮಾ ನೋಡಕ್ ಬರಲ್ಲ. ಅದು ಕನ್ನಡ ಚಿತ್ರರಂಗದ ಪರಿಸ್ಥಿತಿ. ಸೊ ಇಷ್ಟ್ರ ಮೇಲೆ ನಾನೇನ್ ಹೇಳಲ್ಲ. ಒಂದೇ ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದು, ನಾನು ತುಂಬಾ ಜನ ಹೀರೋಗಳನ್ನ ಕೇಳಿದೀನಿ, ಒಂದ್ ಕ್ಯಾಂಪೇನ್ ಡ್ರೈವ್ ಮಾಡಿ. ತಿಂಗಳಿಗೆ ಒಂದಾನ ಹೊಸಬ್ರು ಸಿನಿಮಾ, ಒಂದ್ ಕನ್ನಡ ಸಿನಿಮಾ ನೋಡ್ತಾ ಹೋದ್ರೆ ಇಂಡಸ್ಟ್ರಿ ತುಂಬಾ ಬೆಳೆಯುತ್ತೆ. ಅದು ಯಾರ್ದಾದ್ರೂ ಆಗಿರ್ಲಿ, ನಿಮ್ ಚಾಯ್ಸ್. ಆ ಮಿನಿಮಮ್ ಹ್ಯಾಬಿಟ್ ಮಾಡಲ್ಲ ನಾವು ನಮ್ಮ ಚಿತ್ರರಂಗಕ್ಕೋಸ್ಕರ, ನಮ್ಮ ಕನ್ನಡ ಭಾಷೆಯ ಸಿನಿಮಾಗೋಸ್ಕರ ಅಂದ್ರೆ ಇನ್ನೇನ್ ಹೇಳಕ್ ಆಗಲ್ಲ. ಏನಾಗುತ್ತೆ, ನಮ್ ಸಿನಿಮಾ ಅಂತ ಬಂದಾಡ್ದಾಗ ಓಕೆ ಅವ್ನ್ ಸಿನಿಮಾ ಅಂತ ಮಾತಾಡ್ತಾನೆ ಅಂತ. ಇದು ಎಲ್ಲಾರ್ದು ಸಿನಿಮಾದು 2 ವಾರದಿಂದ ಆಲ್ಮೋಸ್ಟ್ 15-16 ಸಿನಿಮಾ ಬಂದಿದೆ. ಅದ್ರಲ್ಲಿ ಯಾವ್ದು ಚೆನ್ನಾಗಿಲ್ಲ ಅಂತ ಮಾತ್ರ ಯಾರು ಹೇಳಕ್ಕಾಗಲ್ಲ. ಬಟ್ ಯಾವ್ದು ನೋಡಿದಿರೋರು ತುಂಬಾ ಜನ ನೀವು ಇದೀರಿ. ಸೊ ಏನ್ ಮಾಡ್ಬೇಕು, ಡಿಸೈಡ್ ಮಾಡಿ. ಟೈಮು ಕಲೆಗ್ ಬೆಲೆ, ನಿಮ್ ದುಡ್ಡು ಕಲೆಗ್ ಬೆಲೆ, ಚಿತ್ರರಂಗ ಬೆಳವಣಿಗೆಗೆ ಬೆಲೆ. ಸೊ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ನಮಸ್ಕಾರ, ನಾನು ನಿಮ್ ಪ್ರದೀಪ್ ದೊಡ್ಡೆ. ಅಂದ್ರೆ ಕರ್ನಾಟಕದಲ್ಲಿ ಇವತ್ತು ಅಭಿರುಚಿ ಇರುವಂತ ಸಿನಿಮಾಗಳು, ಅತ್ಯುತ್ತಮ ಅಭಿರುಚಿ ಇರೋ ಸಿನಿಮಾಗಳು ಕೊರತೆ ಅನಿಸ್ತಿದ್ದಂತ ಸಂದರ್ಭದಲ್ಲಿ ಇವತ್ತು ಇಬ್ಬರು ಹೊಸ ಹುಡುಗರು ಎಂಥ ಅದ್ಭುತವಾದ ಕನ್ನಡ ಚಿತ್ರ ತಂದಿದ್ದಾರೆ ಅಂತಂದ್ರೆ, ಆ ಜಯಸೂರ್ಯ ಆತ ಸತ್ತು ಮಲಗೋ ಸಂದರ್ಭದಲ್ಲಿ ಬಹುಶಃ ಬಹಳ ವರ್ಷಗಳ ಹಿಂದೆ ವಿಷ್ಣುವರ್ಧನ್ ಅವ್ರದ್ದು ಒಂದು ಸಿನಿಮಾದಲ್ಲಿ ಹೃದಯವಂತ, ಆ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವ್ರು ಸತ್ತಾಗ ನಾವು ಕಣ್ಣೀರ್ ಹಾಕಿದ್ ಬಿಟ್ರೆ ಬಹುಶಃ ಇವತ್ತು ಮತ್ತೆ ನಮ್ಮ ಕಣ್ಣುಗಳಲ್ಲಿ ನೀರು ಬಂದಿದೆ. ಅಷ್ಟು ಅದ್ಭುತವಾಗಿ ಆ ಜಯಸೂರ್ಯ ಅನ್ನುವಂತ ಹುಡುಗನ ನಟನೆ ಇತ್ತು. ಮತ್ತು ಬಹಳ ವಿಶೇಷವಾಗಿ ಒಂದು ಕಥೆ ಒಳಗಡೆ ಹಲವಾರು ಕಥೆಗಳು ಹಣ್ಕೊಂಡು, ವಿಶೇಷವಾಗಿ ಒಬ್ಬ ಹೊಸ ಯುವಕ, ಒಂದು ಹೊಸ ಹೀರೋ, ಅಂದ್ರೆ ಇದು ಹೀರೋಯಿಸಂ ನ ಪ್ರದರ್ಶನದ ಸಿನಿಮಾ ಅಂತ ಉಳಿಲಿಲ್ಲ. ಒಂದು ಅತ್ಯುತ್ತಮವಾದ ಸಂದೇಶವನ್ನ ಕೊಟ್ಟು, ಸಮಾಜ ನಮ್ಮನ್ನ ತಿರಸ್ಕರಿಸಿದ್ರು ಕೂಡ ಆ ಸಮಾಜಕ್ಕೋಸ್ಕರ ನಾವು ತ್ಯಾಗ ಮಾಡುವಂತ ಇಬ್ಬರು ಹುಡುಗರ, ವಿಶೇಷವಾಗಿ ಜಯಸೂರ್ಯ ಪಾತ್ರದಲ್ಲಿ ನಟಿಸಿದ ರೀತಿಯನ್ನು ನೋಡಿ ಹೆಮ್ಮೆ ಆಗ್ತಾ ಇದೆ. ಕರ್ನಾಟಕಕ್ಕೊಂದು ದೊಡ್ಡ ಭವಿಷ್ಯದ ನಟ ನನಗೆ ಜಯಸೂರ್ಯ ಮೂಲಕ ಸಿಕ್ಕಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಈ ಸಿನಿಮಾನ ಎಲ್ಲ ಅಭಿರುಚಿ ಪ್ರೇಕ್ಷಕರು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ನೋಡ್ಬೇಕು ಅಂತ ಆಶಿಸ್ತೇನೆ. ಒಳ್ಳೆದಾಗ್ಲಿ ಜಯಸೂರ್ಯ. ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆಯ ಟಾಸ್ಕ್ ಅನ್ನತಕ್ಕಂತ ಒಂದು ಒಳ್ಳೆಯ ಸಿನಿಮಾವನ್ನ ಕೊಟ್ಟಿದ್ದಾರೆ ನಿರ್ಮಾಪಕರಾದಂತಹ ವಿಜಯ್ ಕುಮಾರ್ ಅವರು. ಹಾಗೂ ಹೀರೋ ಆಗಿ ಜಯಸೂರ್ಯ ಅವರು ಬಹಳ ಅರ್ಥಪೂರ್ಣವಾಗಿ ಆಕ್ಟಿಂಗ್ ಅನ್ನ ಮಾಡಿದ್ದಾರೆ. ನಾನು ಹೇಳೋದಿಷ್ಟೇ, ಸಿನಿಮಾವನ್ನ ಥಿಯೇಟರ್ ಬಂದು ನೋಡ್ಬೇಕು. ಒಂದು, ಇವತ್ತು ಕನ್ನಡ ಚಿತ್ರರಂಗ ಒಳ್ಳೊಳ್ಳೆ ನಿರ್ದೇಶಕರು ಬರ್ತಿದ್ದಾರೆ, ಒಳ್ಳೊಳ್ಳೆ ಆಕ್ಟರ್ಗಳು ಬರ್ತಿದ್ದಾರೆ, ಒಳ್ಳೊಳ್ಳೆ ನಿರ್ಮಾಪಕರು ಬರ್ತಿದ್ದಾರೆ. ಇವತ್ತು ಬೇರೆ ಬೇರೆ ಭಾಷೆಯ ಚಲನಚಿತ್ರಗಳನ್ನ ಕನ್ನಡಿಗರು ಪ್ರಮೋಷನ್ ಮಾಡ್ತಾರೆ. ನಮ್ಮ ಹೀರೋಗಳೇ ಒಂದಷ್ಟು ಜನ ಹೋಗಿ ಬೇರೆ ಬೇರೆ ಭಾಷೆಯ ಸಿನಿಮಾಗಳನ್ನ ಪ್ರಮೋಷನ್ ಮಾಡ್ತಾರೆ. ಇಂಥ ಒಳ್ಳೆ ಸಿನಿಮಾವನ್ನ ಥಿಯೇಟರ್ ಬಂದು ನೋಡಿದಾಗ ಮಾತ್ರ ಇವತ್ತು ಕನ್ನಡಿಗರು ತನ್ನ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಿನಿಮಾನ ಮಾಡ್ತಾರೋ, ಇನ್ನೊಂದು ಯಾವ್ದೋ ಒಂದು ವ್ಯವಹಾರ ಮಾಡ್ತಿರ್ತಾರೆ. ಇಂಥ ಸಿನಿಮಾಗಳನ್ನು ಬಿಟ್ಟು ಬೇರೆ ಬೇರೆ ಸಿನಿಮಾಗಳನ್ನ ಪ್ರಮೋಷನ್ ಮಾಡ್ಲಿಕ್ಕೆ ಕೊಡ್ತಾರೆ. ಅವರು ದಯಮಾಡಿ ಈ ಸಿನಿಮಾಗಳನ್ನ, ಆ ಹೀರೋಗಳು ಬಂದು ಈ ಸಿನಿಮಾವನ್ನ ನೋಡ್ಬೇಕು. ಇಂಥ ಒಳ್ಳೆ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಇನ್ನೂ ಹೆಚ್ಚು ಹೆಚ್ಚು ಬರಬೇಕು. ಹಾಗಾಗಿ ಈ ಏನು ಚಿತ್ರತಂಡ, ಟಾಸ್ಕ್ ನ ಚಿತ್ರತಂಡ ಏನಿದೆ, ನಿರ್ದೇಶಕರು ಬಹಳ ಅದ್ಭುತವಾದ ಅಭಿನಯವನ್ನ ಜೊತೆಗೆ ನಿರ್ದೇಶನವನ್ನ ಮಾಡಿದ್ದಾರೆ. ಜಯಸೂರ್ಯ ಅವರ ಆಕ್ಟಿಂಗ್ ತುಂಬಾ ಅದ್ಭುತವಾಗಿ ಬಂದಿದೆ. ಎಲ್ರು ತುಂಬಾ, ಈಗ ನಾವೆಲ್ಲರೂ ಸಿನಿಮಾ ನೋಡಿ ಹೊಗಳ್ತಾ ಇದೀವಿ, ಆದ್ರೆ ಸಿನಿಮಾವನ್ನ ಥಿಯೇಟರ್ ಬಂದು ನೋಡಿ ಒಂದಷ್ಟು ಜನಕ್ಕೆ ಪ್ರಚಾರ ಮಾಡೋದ್ರ ಮುಖೇನ ಈ ಸಿನಿಮಾವನ್ನ ಗೆಲ್ಸಿ, ಈ ಸಿನಿಮಾ ಗೆದ್ರೆ ಇನ್ನೊಂದಷ್ಟು ಒಳ್ಳೆಯ ಸಿನಿಮಾಗಳು ಕನ್ನಡ ಜನರಿಗೆ ಸಿಗ್ತೈತೆ ಅನ್ನತಕ್ಕಂಥ ನಂಬಿಕೆ. ಹಾಗಾಗಿ ದಯಮಾಡಿ ಎಲ್ರು ಕನ್ನಡ ಈ ಸಿನಿಮಾವನ್ನ, ಟಾಸ್ಕ್ ಸಿನಿಮಾವನ್ನ ಚಿತ್ರ ಮಂದಿರಗಳಿಗೆ ಬಂದು ನೋಡ್ಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.